ನಮಸ್ಕಾರ ಕನ್ನಡ ನಾಡಿಗೆ ಸ್ವಾಗತ ನಾನು ನವಿತಾ ಜೈನ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಪ್ರಾಪ್ತೆಯ ಮೇಲೆ ಅತ್ಯಾಚಾರ ಮಾಡಿರುವ ಆರೋಪ ಕೇಳಿ ಬಂದಿದ್ದು ಹೊಸನಗರದಲ್ಲಿ ಜನವರಿ 15ರಂದು ಈ ಒಂದು ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಪರಿಚಯಸ್ಥ ಯುವಕರಿಂದಲೇ ಅತ್ಯಾಚಾರವನ್ನ ಮಾಡಿ ಬೆದರಿಕೆಯನ್ನ ಹಾಕಲಾಗಿರುವಂತಹ ಆರೋಪ ಈಗ ಕೇಳಿ ಬಂದಿದ್ದು ಜನವರಿ 15ರಂದು ಈ ಒಂದು ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಬಸ್ ನಿಲ್ದಾಣದಿಂದ ಆಕೆಯನ್ನ ಪುಸಲಾಯಿಸಿ ಕರೆದೊಯ್ದು ಅತ್ಯಾಚಾರವನ್ನ ಮಾಡಲಾಗಿದೆ ಅನ್ನುವಂತಹ ಒಂದು ಆರೋಪ ಕೇಳಿ ಬಂದಿದೆ ನಿಮ್ಮೂರಿಗೆ ಡ್ರಾಪ್ ಮಾಡ್ತೇವೆ ಅಂತ ಹೇಳಿ ದುಷ್ಕೃತ್ಯವನ್ನ ಎಸಗಿದ್ದಾರೆ ನಿಮ್ಮೂರಿಗೆ ಡ್ರಾಪ್ ಮಾಡ್ತೀವಿ ಅಂತ ಹೇಳಿ ಆಕೆಯನ್ನು ಕರೆದೊಯ್ದಿದ್ದಾರೆ ಆನಂತರ ಇಂತಹ ಒಂದು ಹೀನ ಕೃತ್ಯವನ್ನ ಮಾಡಿದ್ದಾರೆ ಅತ್ಯಾಚಾರ ಮಾಡಿರುವ ವಿಡಿಯೋವನ್ನ ರೆಕಾರ್ಡ್ ಮಾಡಿರುವ ಆರೋಪ ಕೂಡ ಇದ್ದು ಯಾರಿಗೂ ಹೇಳದಂತೆ ಬಾಲಕಿಗೆ ಬೆದರಿಕೆಯನ್ನು ಒಡ್ಡಲಾಗಿದೆಯಂತೆ ಯುವಕರು ಪುನಃ ಕರೆದಾಗ ಆಕೆ ನಿರಾಕರಿಸಿದ್ದಾಳೆ ಅಂತ ಹೇಳಲಾಗಿದ್ದು ಬಾಲಕಿ ನಿರಾಕರಿಸಿದ್ದಕ್ಕೆ ವಿಡಿಯೋವನ್ನ ಶೇರ್ ಮಾಡಿರುವ ಆರೋಪ ಕೇಳಿ ಬಂದಿದೆ ಸೊ ಈ ಘಟನೆ ಸಂಬಂಧ ನಿನ್ನೆ ಇಬ್ಬರನ್ನ ಬಂಧಿಸಿದ್ದಾರೆ ಪೊಲೀಸರು ಸಂತೋಷ್ ಹಾಗೂ ಸುನಿಲ್ನನ್ನ ಅರೆಸ್ಟ್ ಮಾಡಿದ್ದಾರೆ ಇನ್ನಿಬ್ಬರನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ಮಾಡ್ತಿದ್ದಾರೆ ಈ ಹಿಂದೆ ಬಾಲಕಿಯ ಮನೆಗೆ ಜೆಸಿಬಿ ಕೆಲಸಕ್ಕೆ ಅಂತ ಹೇಳಿ ಬಂದ ವೇಳೆ ಈ ಯುವಕರು ಆಕೆಗೆ ಪರಿಚಯ ಆಗಿದ್ರು ಆಕೆಯನ್ನ ಮನೆಗೆ ಡ್ರಾಪ್ ಮಾಡ್ತೀವಿ ಅನ್ನುವಂತಹ ಒಂದು ಮಾತನ್ನ ಹೇಳಿ ಆಕೆಯನ್ನ ಕರೆದೊಯ್ದು ಪುಸಲಾಯಿಸಿ ಆಕೆಯನ್ನ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಪೊಲೀಸರು ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಸಂತೋಷ್ ಮತ್ತು ಸುನಿಲ್ ಅನ್ನುವರನ್ನಿಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಅದರ ಜೊತೆಗೆ ಇನ್ನಿಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವೀರೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ವೀರೇಶ್ ಈಗಾಗಲೇ ಈ ಒಂದು ಪ್ರಕರಣ ಬಹಳ ತಡವಾಗಿ ಬೆಳಕಿಗೆ ಬಂದ ಹಾಗೆ ಕಾಣಿಸ್ತಾ ಇದೆ ಇನ್ನೊಂದು ಕಡೆ ಈಗಾಗಲೇ ಯಾವ ರೀತಿಯಾಗಿ ವಿಚಾರಣೆ ನಡೆಸಿದಾಗ ಒಪ್ಕೊಂಡಿದ್ದಾರೆ ಈ ಆರೋಪಿಗಳು ನವಿತಾ ಏನು ಕಳೆದ 15 ದಿನಗಳ ಹಿಂದೆ ಅಷ್ಟೇ ಜನವರಿ 15ನೇ ತಾರೀಕು ಈ ಘಟನೆ ನಡೆದಿರುವಂತದ್ದು ತಡವಾಗಿ ಬೆಳಕಿಗೆ ಬಂದಿರುವಂತದ್ದು ಈಗಾಗಲೇ ಹೊಸನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಇಬ್ಬರು ಆರೋಪಿಗಳನ್ನ ಕೂಡ ಬಂಧಿಸಿರುವಂತದ್ದು ಅಂದ್ರೆ ಬಸ್ ಸ್ಟ್ಯಾಂಡ್ ನಲ್ಲಿದ್ದಂತ ಅಪ್ರಾಪ್ತ ಬಾಲಕಿಯನ್ನ ಮನೆಗೆ ಬಿಡುವುದಾಗಿ ಅವರನ್ನ ಕಾರ್ನಲ್ಲಿ ಕರ್ಕೊಂಡು ಹೋಗಿರುವಂತದ್ದು ಕಾರ್ನಲ್ಲಿ ಕರ್ಕೊಂಡು ಹೋದ ನಂತರ ಆ ಹುಡುಗಿಯ ಮೇಲೆ ಅತ್ಯಾಚಾರ ಎಸಗಿ ಜೊತೆಗೆ ವಿಡಿಯೋ ಕೂಡ ಆ ಯುವಕರು ಮಾಡ್ಕೊಂಡಿರುವಂತದ್ದು ಕರೆದಾಗ ಬರ್ಬೇಕು ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು ಆದ್ರೆ ಆ ಯುವತಿ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಆ ವಿಡಿಯೋ ಕೂಡ ಯುವಕರು ವೈರಲ್ ಮಾಡಿದ್ರು ನಂತರ ಆ ಯುವತಿ ಮನೆಯವರು ಮತ್ತೆ ಅಪ್ರಾಪ್ತ ಬಾಲಕಿ ಪೊಲೀಸ್ ಠಾಣೆಗೆ ದೂರು ನೀಡಿದ ಕೂಡಲೇ ಪೊಲೀಸರು ಕೂಡ ಎಚ್ಚೆತ್ತು ಈಗಾಗಲೇ ಇಬ್ಬರು ಆರೋಪಿಗಳನ್ನ ಬಂಧಿಸಿರುವಂತದ್ದು ಜೊತೆಗೆ ಇನ್ನಿಬ್ಬರು ಆರೋಪಿಗಳನ್ನ ವಿಚಾರಣೆ ಕೂಡ ನಡೆಸಿರುವಂತದ್ದು ಅಂದ್ರೆ ದೂರು ಕೊಟ್ಟ ತಕ್ಷಣವೇ ಅಲರ್ಟ್ ಆಗಿ ಇಬ್ಬರು ಆರೋಪಿಗಳನ್ನ ಬಂಧಿಸಿ ಆ ಪ್ರಕರಣವನ್ನು ಕೂಡ ಗಂಭೀರವಾಗಿ ಹೊಸನಗರ ಪೊಲೀಸರು ಕೂಡ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ನವಿತಾ. ಓಕೆ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗೆ. ಬಲವಂತವಾಗಿ ಮತಾಂತರ ಮಾಡಿರುವ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಪತ್ನಿ ಹಾಗೂ ಮಾವನ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ ಚಿತ್ರದುರ್ಗದ ಹೊಸದುರ್ಗ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದು ಹೊಸಪೇಟೆ ನಿವಾಸಿ ಮಾರಪ್ಪ ಅನ್ನುವರು ಪತ್ನಿ ಮತ್ತು ಮಾವನ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ ಬಲವಂತವಾಗಿ ಮತಾಂತರ ಮಾಡಿದ್ದಾರೆ ಅನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ಈ ಒಂದು ದೂರನ್ನ ದಾಖಲಿಸಿದ್ದು ಜುಲೈ 6, 2020ರಂದು ಸರಳ ಅನ್ನುವರ ಜೊತೆ ವಿವಾಹ ಕೂಡ ಆಗಿರುತ್ತೆ ಮಾರಪ್ಪ ಅನ್ನುವರಿಗೆ ಆದ್ರೆ ಅನಂತರ ಬಲವಂತದಿಂದ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಮಾಡಿಕೊಂಡಿರುವಂತಹ ಆರೋಪವನ್ನ ಈಗ ಮಾಡಲಾಗಿದೆ ಮಾವ ವಸಂತ್ ಕುಮಾರ್ ಮತ್ತು ಇತರರ ವಿರುದ್ಧ ಆರೋಪವನ್ನ ಮಾಡಲಾಗಿದ್ದು ಮಾರಪ್ಪ ಹಿಂದೂ ದೇವರ ಪೂಜೆ ಮಾಡಿದ್ದಕ್ಕೆ ವಿರೋಧವನ್ನ ಅಲ್ಲಿ ವ್ಯಕ್ತಪಡಿಸಿದ್ರಂತೆ ಪತ್ನಿ ಸರಳ ಮತ್ತು ಮಾವ ವಸಂತ್ ಕುಮಾರ್ ಅವರು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರಂತೆ ಇದಕ್ಕೆ ಡಿಸೆಂಬರ್ 2, 2021ಕ್ಕೆ ಹೆರಿಗೆಗೆ ಅಂತ ಹೇಳಿ ಸರಳ ಹೊಸದುರ್ಗಕ್ಕೆ ಹೋಗಿದ್ರು ಮಗುವನ್ನ ನೋಡೋದಕ್ಕೆ ಹೋದಾಗ ಅಲ್ಲಿ ಗಲಾಟೆಯನ್ನ ಕೂಡ ಮಾಡಿದ್ದಾರಂತೆ ಕ್ರಿಶ್ಚಿಯನ್ ಪದ್ಧತಿ ಆಚರಿಸುವಂತೆ ಒತ್ತಾಯವನ್ನ ಮಾಡಿ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪದ ಹಿನ್ನೆಲೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಮಾರಪ್ಪ ಅವರು ಶಾಸಕ ಗೂಳಿಹಟ್ಟಿ ಶೇಖರ್ ಅವರನ್ನ ಭೇಟಿಯಾಗಿ ಮಾರಪ್ಪ ಅಳಲನ್ನ ತೋಡ್ಕೊಂಡಿದ್ದು ಹೊಸದುರ್ಗ ಠಾಣೆಗೆ ಆಗಮಿಸಿ ನಿನ್ನ ದೂರನ್ನ ಕೊಟ್ಟಿದ್ದಾರೆ ತನ್ನ ಪತ್ನಿ ಮತ್ತು ಮಾವನ ವಿರುದ್ಧ ಮಾರಪ್ಪ ಪತ್ನಿಯ ತಂದೆ ಸೇರಿ ಹಲವರ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ ಬಲವಂತವಾಗಿ ಮತಾಂತರವನ್ನ ಮಾಡಿದ್ದಾರೆ ಬಲವಂತವಾಗಿ ಆಚರಣೆ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ದೂರನ್ನ ದಾಖಲಿಸಿದ್ದಾರೆ ಗೂಳಿಹಟ್ಟಿ ಶೇಖರ್ ಅವರನ್ನ ಕೂಡ ಭೇಟಿಯಾಗಿ ಮಾರಪ್ಪ ಅವರು ಏನೇನಾಗಿದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಹೇಳಿದ್ದಾರೆ ಜೊತೆಗೆ ಹೊಸದುರ್ಗ ಠಾಣೆಯಲ್ಲಿ ಈ ಸಂಬಂಧ ದೂರನ್ನ ಕೂಡ ದಾಖಲಿಸಲಾಗಿದೆ ಮತಾಂತರದ ಆರೋಪ ಈಗ ಕೇಳಿ ಬಂದಿದ್ದು ಈ ಹಿನ್ನೆಲೆಯಲ್ಲಿ ಬಲವಂತವಾಗಿ ಮತಾಂತರ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ಈಗ ದೂರನ್ನ ದಾಖಲಿಸಿದ್ದಾರೆ ಮಾರಪ್ಪ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಸ್ವತಃ ಶಾಸಕರಾದಂತಹ ಗೂಳಿಹಟ್ಟಿ ಶೇಖರ್ ಅವರೇ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್.
ನಮಸ್ಕಾರಮ್ಮ. ನೀವು ಪ್ರತಿ ಬಾರಿ ಕೂಡ ಹೇಳ್ತಾ ಇದ್ರಿ ಸರ್, ಅದರ ಜೊತೆಗೆ ಈಗಾಗಲೇ ಒಂದು ಮತಾಂತರ ನಿಷೇಧ ಕಾಯ್ದೆ ಕೂಡ ಆಗಿರೋದನ್ನ ನೋಡ್ತೀವಿ. ಆದ್ರೂ ಕೂಡ ಮತ್ತೆ ಮತ್ತೆ ಇಂತಹ ಪ್ರಕರಣ ಬೆಳಕಿಗೆ ಬರ್ತಿದೆ. ನಿಮ್ಮ ಹತ್ರ ಯಾವಾಗ ಬಂದ್ರು ಮಾರಪ್ಪ ಅವರು? ಮೇಡಮ್, ಈಗ ನಾನು ಒಂದೇ ಒಂದು ಸ್ಟ್ರೈಟ್ ಆಗಿ ಹೇಳ್ತಾ ಇದ್ದೀನಿ. ಸದನದಲ್ಲಿ ಗೊತ್ತಾಗಿದೆ ಮತಾಂತರ ನಿಷೇಧ ಕಾಯ್ದೆ ತಗೊಂಬಂದಾಗ ವಿರೋಧ ಪಕ್ಷದ ನಾಯಕರುಗಳ ಬಹಳಷ್ಟು ಮಾತಾಡಿದ್ರು. ಸಾಕ್ಷಿ ಎಲ್ಲಿದೆ, FIR ಆಗಿದೆಯಾ, ಗುಳ್ಳೇಟಿ ಶೇಖರ್ ಕಂಪ್ಲೇಂಟ್ ಕೊಟ್ಟಿದಾರ ಅಂತ ಸಾಕಷ್ಟು ಸಾಕ್ಷಿಗಳನ್ನ ಕೇಳಿದ್ರು, ಆಧಾರಗಳನ್ನ ಕೇಳಿದ್ರು. ನಾವು ಅದ್ರ ಬಗ್ಗೆ ಪ್ರತಿ ಟೈಮ್ ಕೂಡ ನಾನು ಸಮರ್ಥನೆ ಮಾಡ್ಕೊಂಡು ಬರ್ತಾ ಇದ್ದೆ. ಎಲ್ಲದಕ್ಕೂ ಕೂಡ ನಾವು ನಮ್ಮ ಸರ್ಕಾರ ಬಂದ ತಕ್ಷಣ ಇಮಿಡಿಯೇಟ್ ಬಂದಿದ್ದ 24 hours ಅಲ್ಲಿ ಮತಾಂತರ ಕಾಯ್ದೆ ನಿಷೇಧ ವಾಪಸ್ ತೆಗಿತೀವಿ ಅಂತ ಕೂಡ ಏನೋ ಅಷ್ಟು ಹೇಳ್ತಾ ಇದಾರೆ. ಸಾಕ್ಷಿಗಳು ಕೇಳಿದ್ರೆ ತಗೊಳ್ಳಿ, ಸಾಕ್ಷಿಗಳು ಕೊಟ್ಟಿದೀವಿ. ಇನ್ನ ಎಷ್ಟು ಸಾಕ್ಷಿಗಳು ಬೇಕಾ ನಾನು ಕೊಡ್ತೀನಿ. ಆಧಾರಗಳು ಎಷ್ಟು ಬೇಕಾ, ಇದಕ್ಕಿನ್ನ ಆಧಾರಗಳು ಬೇಕಾ, ಬನ್ನಿ ಇನ್ನ ಜಾಸ್ತಿ ಕೊಡ್ತೀನಿ. ಹಾಗಾಗಿ ನಾನು ಏನು ಹೇಳ್ತಾ ಇದ್ದೆ, ರಾಜ್ಯದಲ್ಲಿ ವ್ಯಾಪಕವಾಗಿ ಮತಾಂತರ ಆಗ್ತಾ ಇದೆ, ಬಲವಂತದ ಮತಾಂತರ ಆಗ್ತದೆ. ನಮ್ಮ ತಾಲೂಕನ್ನು ಒಂದೇ ಕೇಂದ್ರೀಕರಿಸಿ ಹೇಳ್ತಾ ಇಲ್ಲ, ನಮ್ಮ ನಗರ ಒಂದೇ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೆ. ಸಾಕ್ಷಿಗಳು ಕೇಳ್ತಾ ಇದ್ರು, ಆಧಾರಗಳು ಕೇಳ್ತಾ ಇದ್ರು. ಹಾಗಾಗಿ ಇನ್ನ ಕಾಯ್ದೆ ತಗೊಂಬಂದಿರೋದೇ ತಪ್ಪು ಅಂತ ಹೇಳಿ, ಹಾಗಾಗಿ ಕಾಯ್ದೆ ನಮ್ಮ ಸರ್ಕಾರ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ವಾಪಸ್ ತೆಗಿತೀವಿ. ಕಾಯ್ದೆ 24 hours ಅಲ್ಲಿ ಇದ್ದ ಕಾಯ್ದೆ ವಿಡ್ರಾ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಈಗ ಅದೇ ಇದನ್ನ ಸಾಕ್ಷಿಗಳನ್ನ ಕೊಟ್ಟಿದ್ವಿ, ಬಲವಾದ ಸಾಕ್ಷಿಗಳನ್ನ ಕೊಟ್ಟಿದೀವಿ. ಈಗ ಅಲ್ಲಿ ಅವ್ರು ಎಷ್ಟು ಟೈಮ್ ಇಂದ ಈ ರೀತಿಯಾಗಿ ಆಗ್ತಾ ಇತ್ತಂತೆ ಅವರಿಗೆ, ಅದ್ರ ಬಗ್ಗೆ ಮೇಡಮ್ 10 ವರ್ಷದಿಂದ ನಾನು ಹೇಳಿದ್ರೆ ನಾನು ಅಬ್ಸರ್ವ್ ಮಾಡ್ದಂಗೆ 10 ವರ್ಷದಿಂದ ಅಬ್ಸರ್ವ್ ಮಾಡ್ತಿದ್ದೀನಿ ಮೇಡಮ್. ಇಲ್ಲಿ ಹೊಸದುರ್ಗದಲ್ಲಿ 10 ವರ್ಷದಿಂದ ನಾನೇ ಅಬ್ಸರ್ವ್ ಮಾಡ್ತಾ ಇದೀನಿ. ಅದ್ರಲ್ಲಿ ನಮ್ಮ ತಾಯಿ ಹೋಗಿದ್ದು 2014 ಇಂದ ನನಗೆ ಸೀರಿಯಸ್ ಆಗಿ ನನಗೆ ಇದು ಇಷ್ಟೆಲ್ಲ ರಾಮಾಯಣ ಆಗಿರೋದು ಗೊತ್ತಾಗಿರೋದು ನನಗೆ 1-2 ವರ್ಷದಿಂದ. ನಾನೇನೋ ಸುಮ್ನೆ ಹೋಗಿ ಪ್ರೇಯರ್ ಮಾಡಕ್ ಹೋಗ್ತದೆ, ಏನೋ ಏಜ್ ಆಗಿದೆ ಅಥವಾ ಭಜನೆ ಮಾಡಕ್ ಅಂತ ಹೋಗ್ತಾರಲ್ಲ, ಭಜನೆ ಮಾಡಕ್ಕೆ ಪ್ರೇಯರ್ ಮಾಡಕ್ ಹೋಗ್ತಾರೆ ಅಂತ ನಾವು ತಿಳ್ಕೊಂಡ್ವಿ. ಬಟ್ ಇಷ್ಟು ಡೀಪ್ ಆಗಿದೆ ಅಂತೇಳಿ ಮಾಧ್ಯಮದಲ್ಲೆಲ್ಲ ಸ್ಟಿಂಗ್ ಆಪರೇಷನ್ ಮಾಡೋದಾಗ್ಲೇ ನನಗೆ ಗೊತ್ತಾಯ್ತು ಇಷ್ಟು ಡೀಪ್ ಆಗಿ ಹೋಗಿದೆ ಅಂತೇಳಿ. ಇದು ಬಲವಂತದ ಮತಾಂತರ, ಅವರ ಮತಾಂತರ ಇದ್ ಮಾಡ್ಲಿಕ್ಕೆ, ಅವರ ಧರ್ಮವನ್ನ ಪ್ರಚಾರ ಮಾಡ್ಲಿಕ್ಕೆ ಜನಗಳನ್ನ ಯಾವ ರೀತಿ ನೀರಲ್ಲಿ ಮುಳುಗಿಸ್ತಾರೆ ಫೋಟೋಗಳಾಗಿದೆ. ನೀರಲ್ಲಿ ಮುಳುಗಿಸ ದೀಕ್ಷೆ ಅಂತಾರಂತಲ್ಲ, ನಾವು ದೀಕ್ಷೆ ಅಂತ ಇದನ್ನ ನೋಡಿದ್ವಿ. ಅಲ್ಲಿ ಪಂಜಾಬ್ ಚೀಫ್ ಮಿನಿಸ್ಟರ್ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ, ನೀರಲ್ಲಿ ತೊಟ್ಟಿಲ್ಲ ಹಚ್ಚಿ ದೀಕ್ಷೆ ಅಂತೇಳಿ. ಆ ದೀಕ್ಷೆ ಅನ್ನೋದು ಇನ್ನ ನಮ್ಮ ತಾಲೂಕಲ್ಲಿ ಅದು ಫೋಟೋಸ್ ನನಗೆ ಹೇಳಿದ್ರು, ಅಣ್ಣ ದೀಕ್ಷೆ ಹಿಂಗ್ ಮಾಡ್ತಾರೆ ಅಣ್ಣ, ನೀರಲ್ಲಿ ತಗೊಂಡಾಗ ಹತ್ತಿಸ್ತಾರೆ, ಆಮೇಲೆ ಅದು ಕೆಂಪದೇನೋ ಒಂದು ತಿನ್ನಕ್ ಕೊಡ್ತಾರೆ. ಅದು ಆದ್ರೆ ಅಲ್ಲಿಂದ ಅವ್ರಿಗೆ ಅವಕಾಶ ಕೃಷಿ ಅಲ್ಲಿಗೆ ಆಚರಣೆಗಳೆಲ್ಲ ಪದ್ಧತಿಗಳು ಅವ್ರ ತರ ನಡಿಬೇಕು ಅಂತ. ಇದಕ್ಕಿನ್ನ ಸಾಕ್ಷಿ ಬೇಕಾ ಮೇಡಮ್? ಅಲ್ಲಿ ಅದಕ್ಕೆ ಯಾರ್ಯಾರು ಸಾಕ್ಷಿ ಕೇಳ್ತಾರೆ ತಗೊಳ್ರಿ ಸಾಕ್ಷಿ. ಆಮೇಲೆ ಅಲ್ಲಿ ಹಿಂದೂ ಕುಟುಂಬ, ಅದು ಅಲ್ಲಿ ಇನ್ನೊಂದು ಫೋಟೋ ಇದೆ. ಆ ಫೋಟೋದಲ್ಲಿ ಸಂಸ್ಕಾರ ಮಾಡ್ಲಿಕ್ಕೆ ತೀರ್ಕೊಂಡು ಹೋದಾಗ ಸಂಸ್ಕಾರ ಮಾಡ್ಲಿಕ್ಕೆ ನಾವು ನಮ್ಮ ಹಿಂದೂ ಪದ್ಧತಿನಲ್ಲಿ ಗುಂಡಿ ತೆಗೆದ್ಬಿಟ್ಟು ಮಾಡ್ತೀವಿ. ಅದ್ರಲ್ಲಿ ಫೋಟೋ ಇದೆ. ಕ್ರಿಶ್ಚಿಯನ್ ಧರ್ಮದ ಪ್ರಕಾರವಾಗಿ ಅಲ್ಲಿ ಶಿಲ್ಬೆ ಕ್ರಿಸ್ತನ ಯಾವ್ದು ಪ್ಲಸ್ ಮಾರ್ಕ್ ಇಟ್ಟಿದ್ದಾರೆ, ಅದೇ ಟೈಪ್ ಸಂಸ್ಕಾರ ಮಾಡ್ತಾರೆ. ನಮ್ಮ ಹಿಂದೂಗಳಲ್ಲಿ ಆ ಟೈಪ್ ಮಾಡೋದಿಲ್ಲ. ಇದು ಉದಾಹರಣೆ ಬೇಕಾ? ತಗೊಳ್ಳಿ, ಇದಕ್ಕೆ ತಗೊಳ್ಳಿ, ನಿಮ್ ಸಾಕ್ಷಿ ಕೊಟ್ಟಿದೀವಿ. ಇನ್ನ ಏನ್ ಬೇಕು? ಮದುವೆ ಮಾಡಕ್ಕೆ ಇದ್ರೂ ಕೂಡ ಮತ್ತೆ ಇಂತಹ ಬಲವಂತದ ಮತಾಂತರ ಆಗ್ತಾ ಇಲ್ಲ. ಖಂಡಿತ ಆಗುತ್ತೆ. ಅದನ್ನೇ ಇದನ್ನ ಅವರು ಯಾವ್ದೋ ಕೆಲವರು ಓಟಿಗೋಸ್ಕರ ಎಲ್ಲಿ ಓಟ್ ಕೈ ಬಿಟ್ಟು ಹೋಗ್ತಾವ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಮ್ಮಲ್ಲಿ ಏನು ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ, ದಯಮಾಡಿ ನೀವು ಯಾರ್ಯಾರು ನಮ್ಮ ಸಾಕ್ಷಿ ಕೇಳ್ತಾ ಇದ್ರಿ, ತಗೊಳ್ರಿ ಸಾಕ್ಷಿ ಕೊಟ್ಟಿದೀವಿ. ಇನ್ನ ಏನ್ ಬೇಕು ಬನ್ನಿ, ಇಂತ 100 ಕೊಡಬಲ್ಲೆ. ಹಾಗಾಗಿ ನೆನ್ನೆ ನನ್ನ ಹತ್ರ ಬಂದಿದ್ರು, ನನ್ಗೆ ಗೊತ್ತಿ ಅವರು ನಮ್ಮವರೇ, ಆ ಕುಟುಂಬರು ಕೂಡ ನನ್ ಕಾರ್ಯಕರ್ತರೇನೆ. ಆ ಕುಟುಂಬ ಏನ್ ಮಾರಪ್ಪ ಅಂತಾರಲ್ಲ, ಮಾರಪ್ಪನ ಕೂಡ ನನ್ ಫಾಲೋವರ್ಸೇನೆ ಅವರು, ನಮ್ ಫಾಲೋವರ್ಸೇನೆ. ಹೇಳಿದ್ರೆ ಕೇಳ್ತಾ ಇರಲಿಲ್ಲ, ನಂಬ್ತಾ ಇರ್ಲಿಲ್ಲ ಯಾರನ್ನು. ಹಾಗಾಗಿ ಇಂಥ ಪ್ರಕರಣ ಇದೊಂದೇ ಅಲ್ಲ, ಎಲ್ಲಾ ಕಮ್ಯುನಿಟಿ ಹೇಳಿದ್ರೆ ಲಿಂಗಾಯತರಾಗಿದ್ದಾರೆ, ಕುರುಬು ಸಮಾಜದವರಾಗಿದ್ದಾರೆ, ಮತಾಂತರ ಕುರುಬು ಸಮಾಜದವರಾಗಿದ್ದಾರೆ, ಲಿಂಗಾಯತ ವೀರಶೈವ ಲಿಂಗಾಯತರಾಗಿದ್ದಾರೆ. ಅನೇಕ ಪ್ರಕರಣಗಳಿದೆ, ಈಗ ಒಂದೊಂದಾಗಿ ಬಯಲಿಗೆ ಕೂಡ ಬರ್ತಾ ಇದೆ. ನೀವು ಹೇಳ್ತಾ ಇದ್ರಿ ಪ್ರೂಫ್ ಗಳನ್ನು ಕೂಡ ಕೊಟ್ಟಿದ್ದೇವೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಗುಳಿಹಟ್ಟಿ ಶೇಖರ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. 3 ವರ್ಷದ ಮಗುವನ್ನ ಬಿಟ್ಟು ಕಾಲುವೆಗೆ ಹಾರಿದ್ಲ ತಾಯಿ ಎಲ್ಲಿ ಅಂತ ಹೇಳಿದ್ರೆ ಕಾಲುವೆ ಕಡೆ ತೋರಿಸ್ತಾ ಇದೆ ಮಗು. ಬಳ್ಳಾರಿ ಜಿಲ್ಲೆಯ ತಿಮ್ಲಾಪುರ ಗ್ರಾಮದ ಬಳಿ ಒಂದು ಘಟನೆ ನಡೆದಿದೆ. ಕಾಲುವೆ ಬಳಿ ಮಗು ಅಳ್ತಾ ಇತ್ತು, ಅದನ್ನ ಗಮನಿಸಿದ್ದಾರೆ ಸ್ಥಳೀಯರು. ಆ ಸಂದರ್ಭದಲ್ಲಿ ಮಗು ಹತ್ರ ಕೇಳ್ತಾರೆ, ಎಲ್ಲಿ ನಿನ್ನ ಅಮ್ಮ ಅಂತ ಹೇಳಿ. ಆ ಸಂದರ್ಭದಲ್ಲಿ ಕಾಲುವೆಯನ್ನ ತೋರಿಸುತ್ತೆ ಮಗು. ಈ ಮಗುವಿನ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಮಗುವಿನ ಸಂಬಂಧಿಕರನ್ನ ಪತ್ತೆ ಮಾಡ್ತಾ ಇದ್ದಾರೆ. ಈಗ ಕುಡಿತೀನಿ
ಪೊಲೀಸರು ದೇವಲಾಪುರದ ಸರಸ್ವತಿ ಕಾಲುವೆಗೆ ತಾಯಿ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ. ಆಂಧ್ರದ ಬೊಮ್ಮನಾಳ ಗ್ರಾಮಕ್ಕೆ ಮದುವೆ ಮಾಡಿಕೊಡ್ಲಾಗಿತ್ತು. ಮಾನಸಿಕ ಅಸ್ವಸ್ಥತೆ ಕೂಡ ಆಗಿದ್ಲು ಆ ಮಹಿಳೆ. ಕಾಲುವೆಗೆ ಹಾರಿರುವ ಶಂಕೆ ಇದ್ದು 3 ಮಕ್ಕಳಿದ್ದಾರೆ. ಸರಸ್ವತಿ ಅವರಿಗೆ ಆರೋಗ್ಯ ಕೆಲ ದಿನಗಳ ಹಿಂದೆ ಕೂಡ ಹದಗೆಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ತವರ ಮನೆಯಲ್ಲೇ ಇದ್ರು. ಆದರೆ ಇದೀಗ ಮಗುವನ್ನ ಅಲ್ಲೇ ಬಿಟ್ಟು ತಾಯಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಆ ವಿಡಿಯೋ ಈಗ ಎಲ್ಲಾ ಕಡೆ ವೈರಲ್ ಕೂಡ ಆಗ್ತಾ ಇದೆ. ಅದಕ್ಕೋಸ್ಕರ ಪೊಲೀಸರು ಕೂಡ ಈಗ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಅಮ್ಮ ಎತ್ತಗೋಲ್ಲಮ್ಮ ಹೇಳ್ಬಿಟ್ಟು ಅಮ್ಮ ಎತ್ತಗೋಲ್ಲಮ್ಮ ಹೇಳ್ಬಿಟ್ಟು ಅಮ್ಮ ಎತ್ತಗೋಲ್ಲಮ್ಮ ಈ ಹುಡುಗಿ ಯಾರೋ ಗೊತ್ತಿಲ್ಲಪ್ಪ. ಇಲ್ಲಿ ತಿಮ್ಲಾಪುರ ಕಾಲೇವ್ ಹತ್ರ ಅವ್ರಮ್ಮ ಈ ಕಾಲೇಜ್ ಬಿದ್ದಿದೆ ಅಂತ ಹೇಳಿ ತೋರಿಸ್ತಾ ಇದ್ದಾಳೆ. ಕಾಲೇಜ್ ಪಕ್ಕ ನಡ್ಕೊಂಡ್ ಬರ್ತಿರ್ಬೇಕಾರೆ ಇಲ್ಲ ಜನ ಎಲ್ಲ ನೋಡ್ಬಿಟ್ಟು ನಿಂದಿರಿಸಿ ಹುಡುಗಿನ ಎತ್ಕೊಂಡಿದ್ದಾರೆ. ಬಟ್ ಅವ್ರಮ್ಮ ಕಾಣ್ತಾ ಇಲ್ಲ. ಹುಡುಗಿನ ಕೇಳಿದ್ರೆ ಕಾಲೇಜ್ ಬಿದ್ದಿದ್ದಾಳೆ ಅಂತ ಹೇಳ್ತಿದ್ದಾಳೆ. ಯಾರಾದ್ರೂ ಹುಡುಗಿ ಬಗ್ಗೆ ಗೊತ್ತಿದ್ರಿಗಿನಾಗಿ ಸ್ವಲ್ಪ ಬಂದು ಇಲ್ಲಿ ಕುಡಿತಿನ ಸ್ಟೇಷನ್ಯಾಗ ಇದು ಮಾಡಿರ್ತೀವಿ, ಇನ್ಫಾರ್ಮೇಶನ್ ಕೊಟ್ಟಿರ್ತೀವಿ, ಅಲ್ಲಿ ಬಂದು ಕರ್ಕೊಂಡು ಹೋಗ್ರು. ಹೇಳ್ಬಿಟ್ಟು ಅಮ್ಮ ಎತ್ತಗೋಲ್ಲಮ್ಮ ಹೇಳ್ಬಿಟ್ಟು ಅಮ್ಮ ಎತ್ತಗೋಲ್ಲಮ್ಮ ಹೇಳ್ಬಿಟ್ಟು ಅಮ್ಮ ಎತ್ತಗೋಲ್ಲಮ್ಮ ಈ ಹುಡುಗಿ ಯಾರೋ ಗೊತ್ತಿಲ್ಲಪ್ಪ. ಇಲ್ಲಿ ತಿಮ್ಲಾಪುರ ಕಾಲೇವ್ ಹತ್ರ ಅವ್ರಮ್ಮ ಈ ಕಾಲೇಜ್ ಬಿದ್ದಿದೆ ಅಂತ ಹೇಳಿ ತೋರಿಸ್ತಾ ಇದ್ದಾಳೆ. ಕಾಲೇಜ್ ಪಕ್ಕ ನಡ್ಕೊಂಡ್ ಬರ್ತಿರ್ಬೇಕಾರೆ ಇಲ್ಲ ಜನ ಎಲ್ಲ ನೋಡ್ಬಿಟ್ಟು ನಿಂದಿರಿಸಿ ಹುಡುಗಿನ ಎತ್ಕೊಂಡಿದ್ದಾರೆ. ಬಟ್ ಅವ್ರಮ್ಮ ಕಾಣ್ತಾ ಇಲ್ಲ. ಹುಡುಗಿನ ಕೇಳಿದ್ರೆ ಕಾಲೇಜ್ ಬಿದ್ದಿದ್ದಾಳೆ ಅಂತ ಹೇಳ್ತಿದ್ದಾಳೆ. ಯಾರಾದ್ರೂ ಹುಡುಗಿ ಬಗ್ಗೆ ಗೊತ್ತಿದ್ರಿಗಿನಾಗಿ ಸ್ವಲ್ಪ ಬಂದು ಇಲ್ಲಿ ಕುಡಿತಿನ ಸ್ಟೇಷನ್ಯಾಗ ಇದು ಮಾಡಿರ್ತೀವಿ, ಇನ್ಫಾರ್ಮೇಶನ್ ಕೊಟ್ಟಿರ್ತೀವಿ, ಅಲ್ಲಿ ಬಂದು ಕರ್ಕೊಂಡು ಹೋಗ್ರು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಶರಣು ಹಂಪಿ, ಈಗಾಗಲೇ ಹುಡುಕುವಂತಹ ಕಾರ್ಯ ಎಲ್ಲಿವರೆಗೂ ಬಂತು? ಏನಾದರೂ ಕ್ಲೂ ಸಿಕ್ಕಿದೆಯಾ? ಹೇಗೆ? ಶರಣು ಹಂಪಿ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಆದ್ರೆ ಈಗಾಗಲೇ ಮಗು ಒಂದ್ ಕಡೆ ಕಾಲುವೆಯ ಕಡೆ ತೋರಿಸ್ತಾ ಇದೆ, ತಾಯಿ ಎಲ್ಲಿ ಅಂತ ಕೇಳಿದ್ರೆ ಮಗುವಿನ ತಾಯಿಯ ಬಗ್ಗೆ ಏನಾದ್ರೂ ಕ್ಲೂ ಸಿಕ್ಕಿದೆಯಾ? ಎಲ್ಲಿವರೆಗೂ ಬಂತು ಹುಡುಕು ಕೆಲಸ? ನವಿತಾ, ಈ ಘಟನೆ ನಡೆದಿರೋದು ನಿನ್ನೆಸು ಇದಾಗಿ 24 ಗಂಟೆನೆ ಕಳೆದಿದೆ. ಇದುವರೆಗೂ ಕೂಡ ತಾಯಿ ಏನಾದ್ರು ಅನ್ನೋದು ಈಗಲೂ ಕೂಡ ಮಿಸ್ಟ್ರಿ ಆಗಿ ಉಳಿದಿರೋದು. ಯಾಕಂದ್ರೆ 3 ರಿಂದ 6 ವರ್ಷದ ಆ ಪಾಪು ಏನಿದೆ, ಆ ಪಾಪು ಕಾಲುವೆ ಪಕ್ಕದಲ್ಲೇ ಓಡಾಡ್ತಾ ಇತ್ತು. ಸೊ ಅಲ್ಲಿರುವಂತ ಸ್ಥಳೀಯರು ನೋಡಿ ಆ ಮಗುವನ್ನ ರಕ್ಷಣೆ ಮಾಡಿದ್ದಾರೆ. ಆದ್ರೆ ಅವ್ರನ್ನ ಮಾತಾಡಿಸಿ ಅವ್ರ ತಾಯಿ ಎಲ್ಲಿದ್ದಾರೆ ಏನು ಅಂತ ಹೇಳಿ ಕೇಳಿದಾಗ ಅವರು ಹೇಳಿದ್ದು, ಆ ಮಗು ಹೇಳ್ತಾ ಇದ್ದಿದ್ದು ಕಾಲುವೆಯಲ್ಲಿ ಹೋಯ್ತು ಅಂತಾನೆ ಹೇಳ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಯಲ್ಲೂ ಕೂಡ ಈಗ ದೂರು ದಾಖಲಾಗಿದೆ. ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಕಾಲುವೆಯಲ್ಲಿ ಏನಾದ್ರೂ ಒಂದ್ ವೇಳೆ ತಾಯಿ ಏನಾದ್ರೂ ಬಿದ್ದಿದ್ರೆ 3 ದಿನದವರೆಗೂ ಕೂಡ ದೇಹ ಅಥವಾ ಮೃತದೇಹ ಸಿಗೋದಿಲ್ಲ. ಸೊ 3 ದಿನದ ನಂತರವಷ್ಟೇ ಸಿಗ್ಬೇಕು. ಅಲ್ಲಿರುವಂತ ಸ್ಥಳೀಯರು ನೋಡ್ತಾ ಹೋದ್ರೆ ಕೌಟುಂಬಿಕ ಕಾರಣದ ಹಿನ್ನೆಲೆಯಲ್ಲಿ ತಾಯಿ ತೀರ್ಕೊಂಡಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂತ ಪ್ರಾಥಮಿಕ ಮಾಹಿತಿ ಲಭ್ಯ ಆಗ್ತಿರೋದು. ಈ ಬಗ್ಗೆ ಪೊಲೀಸರು ಕೂಡ ವಿಚಾರಣೆಯನ್ನ ಮುಂದುವರೆಸಿದ್ದಾರೆ ಮತ್ತು ಮೃತದೇಹ ಎಲ್ಲಿ ಸಿಗ್ಬೋದು ಅಂತ ಹೇಳಿ ಹುಡುಕಾಟನ್ನು ಕೂಡ ಮುಂದುವರೆಸಿದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಶರಣು ಹಂಪಿ ಡೀಟೇಲ್ಸ್ಗೆ. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಮನೆ ಕಟ್ಟಲು ಪಿಡಿಒ ಅಧಿಕಾರಿ ತಡೆಯನ್ನ ಒಡ್ಡಿರುವ ಆರೋಪ ಕೇಳಿ ಬಂದಿದ್ದು, ಹೈಟೆನ್ಷನ್ ಕಂಬ ಏರಿ ಆ ವ್ಯಕ್ತಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ತುಮಕೂರಿನ ಗುಬ್ಬಿ ತಾಲೂಕಿನ ಹಳೆ ಗುಬ್ಬಿಯಲ್ಲಿ ಘಟನೆ ನಡೆದಿದ್ದು, ಹೈಟೆನ್ಷನ್ ಕಂಬ ಏರಿ ವ್ಯಕ್ತಿಯೊಬ್ಬರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕಂಬ ಏರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಶ್ರೀನಿವಾಸ್ನನ್ನು ಕೆಳಗಿಳಿಸುವುದಕ್ಕೆ ಪೊಲೀಸರಂತೂ ಸಾಹಸ ಪಟ್ಟಿದ್ದಾರೆ. ಸತತ 3 ಗಂಟೆಗಳ ಕಾಲ ಮನವೊಲಿಸಿ ಪೊಲೀಸರು ಕೆಳಗಿಳಿಸಿದ್ದಾರೆ. ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿಕೊಳ್ತಾ ಇದ್ದಂತಹ ಆರೋಪ ಕೂಡ ಕೇಳಿ ಬಂದಿತ್ತು. ಅಡಗೂರು ಗ್ರಾಮ ಪಂಚಾಯತ್ ಪಿಡಿಒ ಶಿವಾನಂದ್ ಅವರಿಂದ ಮನೆ ಕಟ್ಟೋದಕ್ಕೆ ಆ ಸಂದರ್ಭದಲ್ಲಿ ತಡೆಯನ್ನ ಒಡ್ಡಿದ್ದಾರೆ. ಅವರು ಪಿಡಿಒ ವರ್ತನೆಯಿಂದ ಮನನೊಂದು ಆ ವ್ಯಕ್ತಿ ಕಂಬವನ್ನ ಏರಿ ಕುಳಿತಿದ್ದಾರೆ. ಕೊನೆಗೂ 3 ಗಂಟೆಗಳ ಕಾಲ ಸತತ ಒಂದು ಪರಿಶ್ರಮದಿಂದ ಆ ವ್ಯಕ್ತಿಯನ್ನು ಕೆಳಗಿಳಿಸುವಲ್ಲಿ ಪೊಲೀಸರು ಸಕ್ಸಸ್ ಆಗಿದ್ದಾರೆ. ಅಲ್ಲಿಗೆ ಗತಿಲ್ಲ ಅಂತ ಹೇಳ್ಬಿಟ್ಟು ಬಂದು ಸರ್ಕಾರಿ ಲ್ಯಾಂಡ್ ಅಲ್ಲಿ ಮನೆ ಕಟ್ಟಕ್ ಹೋಗಿದ್ದೀನಿ. ಎಲ್ಲ ಒಂದು 50-60 ಮನೆ ಕಟ್ಟವ್ರೆ ಸ್ವಾಮಿ. ಅವ್ರು ಯಾರನ್ನು ಮಾತಾಡ್ಸಿಲ್ಲ. ಟೀಚರು
ಎಲ್ಲರಿಗೂ ಕಟ್ಟಕ್ಕೆ ಓಡಾಡಕ್ಕೆ ಮನೆ ಕಟ್ಟಕ್ಕೆ ಎಲ್ಲರಿಗೂ ಈ ಸರ್ಕಾರದಲ್ಲಿ ಆದ್ಯತೆ ಐತೆ. ನಾವು ಬಡಬಗ್ರುಗಳು ಒಂಚೂರು ಮನೆ ಕಟ್ಕೊಂಡ್ರೆ ಅವ್ರಿಗೆಲ್ಲ ಪೂರ್ತಿ ಅವ್ರವ್ರ ಹೆಸರಾಗೈತೆ. 2 ಎಕರೆ 3 ಎಕರೆ ಮಾಡ್ಕೊಂಡು ಕೂತವ್ರೆ ಗೌರ್ಮೆಂಟ್ ಜಮೀನು. ನಾನು 30 ಸೈಡ್ 40 ಒಂದು ಜಾಗ ಕಟ್ಕೊಂಡ್ರೆ ಅವ್ನು PDO ಬಂದು ನಿನ್ನೆ ಗುಡ್ಲಿ ಬಾಡ್ಲಿ ಮಂತ್ರಿ ಎಲ್ಲ ತಗೊಂಡೋಗ್ಯಾನೆ. ಅದ್ರ ಮೇಲೆ ಏಕವಚನದಲ್ಲಿ ಒಬ್ಬ ಅಮಾಯಕನ್ ಕಂಡ್ರೆ ಇವ್ರು ಯಾರು ದುಡ್ಡು ಕೊಟ್ರೆ ಅವನು ಹೆಂಗ್ ಬೇಕಾ ಹಂಗೆ ಮಾತಾಡ್ತಾನೆ. ಅವ್ನು ಕಾರ್ ಮಾಡ್ಗೇನೆ ನಾವ್ ಏನಿಲ್ಲ ಸ್ವಾಮಿ ರೈತರು ಇವತ್ತು ಸತ್ತು. ಪ್ರಧಾನಿ ನರೇಂದ್ರ ಮೋದಿ ವಿವಿಧ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳೊಂದಿಗೆ ಸಂವಾದ ನಡೆಸುತ್ತಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಾರಿಗೊಳಿಸಿರುವ ಅಭಿವೃದ್ಧಿ ಯೋಜನೆಗಳು ಆಯಾ ಜಿಲ್ಲೆಗಳ ವ್ಯಾಪ್ತಿಯ ಪ್ರದೇಶದಲ್ಲಿ ಎಷ್ಟರ ಮಟ್ಟಿಗೆ ಜಾರಿಯಾಗಿವೆ ಅನ್ನೋದನ್ನ ಜಿಲ್ಲಾಧಿಕಾರಿಗಳ ಜೊತೆಯೇ ಮಾತನಾಡಿ ತಿಳಿದುಕೊಳ್ತಿದ್ದಾರೆ. ವರ್ಚುವಲ್ ಮೂಲಕ ನಡೀತಾ ಇರುವಂತಹ ಈ ಸಭೆಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಸಹ ಭಾಗಿಯಾಗಿದ್ದಾರೆ. ಯಾದಗಿರಿ ಡಿಸಿ ರಾಗಪ್ರಿಯ ಸಹ ಸಂವಾದದಲ್ಲಿ ಭಾಗಿಯಾಗಿದ್ದು ಜಿಲ್ಲೆಯ ಪ್ರಗತಿ ಯೋಜನೆಗಳ ಬಗ್ಗೆ ಪ್ರಧಾನಿ ಮೋದಿಗೆ ಮಾಹಿತಿ ಕೊಟ್ಟಿದ್ದಾರೆ. ನಾವು ನಮ್ಮ ಜಿಲ್ಲೆಯಲ್ಲಿ ಮಾಡಿರುವ ಏನು ಇನ್ನೋವೇಷನ್ಸ್ ಮತ್ತು ಇಂಟರ್ವೆನ್ಷನ್ಸ್ನು ನಾವು ಮಾನ್ಯ ಪ್ರಧಾನಮಂತ್ರಿ ಅವರಿಗೆ ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಅದನ್ನು ಪ್ರಯುಕ್ತ ಅವರು ಕೂಡ ನಮಗೆ ಅಪ್ರಿಷಿಯೇಟ್ ಮಾಡಿ ಇದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಮಾಡಬೇಕಾಗಿದೆ ಮತ್ತು ಇನ್ನೂ ಇಂಪ್ರೂವ್ಮೆಂಟ್ಸ್ ಮಾಡಿ ಒಂದು ಒಳ್ಳೆಯ ಪ್ರಗತಿಗೆ ತರಬೇಕಾಗಿದೆ ಅಂತ ನಮಗೆ ಒಂದು ಸೂಚನೆ ಕೊಟ್ಟಿದ್ದಾರೆ. ಸೊ ಅದನ್ನ ಪ್ರಕಾರ ನಾವು ಕೂಡ ನಮ್ಮ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೂ ಕರೆದು ನಮ್ಮ ಮಹತ್ವಾಕಾಂಕ್ಷಿ ಜಿಲ್ಲೆಯಲ್ಲಿ ಯಾದಗಿರಿ ಆರೋಗ್ಯ ಕ್ಷೇತ್ರ ಇರ್ಬೋದು ಅಥವಾ ಅಂಗನವಾಡಿ ಕ್ಷೇತ್ರ ಇರ್ಬೋದು ಅಥವಾ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ಫೈನಾನ್ಷಿಯಲ್ ಇನ್ಕ್ಲೂಷನ್ ಇರ್ಬೋದು, ಈ ವಿಭಿನ್ನ ಕ್ಷೇತ್ರಗಳಲ್ಲಿ ಇನ್ನೂ ಒಳ್ಳೆಯ ಸಾಧನೆಯನ್ನು ಮಾಡಬೇಕು ಅಂತ ನಾವು ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇವೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಎಚ್ ಕಡದಕಟ್ಟೆಯಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ 19 ಮಕ್ಕಳಿಗೆ ಟೆಸ್ಟ್ ಮಾಡಿದ್ದು 19 ಮಕ್ಕಳಿಗೆ ಕೊರೋನಾ ಪತ್ತೆಯಾಗಿದೆ. ಶಾಲೆಯ ಎಲ್ಲಾ ಮಕ್ಕಳಿಗೆ ಶೀತ ಕೆಮ್ಮು ಕಾಣಿಸಿಕೊಂಡಿತ್ತು. ಈ ವೇಳೆ ಆರೋಗ್ಯ ಇಲಾಖೆ ಪರೀಕ್ಷೆ ಮಾಡಿದಾಗ ಕೇಸ್ ಪತ್ತೆಯಾಗಿದೆ. ವಸತಿ ಶಾಲೆಯಲ್ಲಿ 249 ಒಟ್ಟು ವಿದ್ಯಾರ್ಥಿಗಳಿದ್ದು ಎಲ್ಲರನ್ನ ಕೂಡ ಪರೀಕ್ಷೆಗೆ ಒಳಪಡಿಸುತ್ತಾ ಇದ್ದಾರೆ ಸಿಬ್ಬಂದಿ. ಘಟನೆ ತಿಳಿದು ಶಾಸಕ ರೇಣುಕಾಚಾರ್ಯ ಭೇಟಿ ಕೊಟ್ಟು ಮಕ್ಕಳಿಗೆ ಧೈರ್ಯ ತುಂಬುವ ಕೆಲಸ ಮಾಡಿದ್ದಾರೆ. ಉಸಿರಾಡಬೇಕು, ಏನಾಗಿಲ್ಲಮ್ಮ, ಏನಾಗುತ್ತೆ ಟೆಸ್ಟ್ ಮಾಡ್ಕೊಳ್ತಾರ. ನಾನು 11 ಸಲ ಟೆಸ್ಟ್ ಮಾಡ್ಸಿದ್ದಮ್ಮ. ಉಸಿರಾಡಮ್ಮ, ಅರುಂಧತಿ ಆಕಿ ಭಯ ಏನಾಗಲ್ಲ ಬಾ ಇರ್ತೀವಿ ಅಂದ್ರೆ ಇರ್ಲಿ, ಇಲ್ಲ ನಾವು ಇರ್ತೀವಿ ಏನಾಗಲ್ಲ ಅಂತ ಏನಾಗಲ್ಲ. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಸಮುದಾಯದ ಸಹಭಾಗಿತ್ವವಿಲ್ಲದೆ ನೈಸರ್ಗಿಕ ಸಂಪನ್ಮೂಲಗಳಿಗೆ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಯೋಜನೆಗಳು ಯಾವಾಗಲೂ ವಿಫಲಗೊಳ್ಳುತ್ತೆ. ಆದರೆ ಸಮುದಾಯವು ಒಟ್ಟಿಗೆ ಸೇರ್ಕೊಂಡಾಗ ಮತ್ತು ಅದನ್ನು ಸ್ವಂತವಾಗಿಸಿದಾಗ ಮ್ಯಾಜಿಕಲ್ ರಿಸಲ್ಟ್ ಬರುತ್ತೆ. WWF ಭಾರತವು ಬಿಯಾಸ್ ನದಿಯ ದಡದಲ್ಲಿ ಕಂಡುಬಂದಂತೆ ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. स्वच्छता और पानी पानी हमको बचानी है ये जिंदगानी. We are at a very famous village, Karmowala, which is in Tarantaran district of Punjab, and this is Bias River, one of the most healthy river in Punjab. We came here, we surveyed the rivers, spotted the dolphins, and we identified them as Indus River dolphin. Dolphins are indicator species of a good river ecosystem. So if there is no flow in a river, if the water quality is bad, if there is no fish in a river, dolphins cannot exist. So the idea of engaging communities is also to understand the relevance of dolphins and the practices that they can impart on themselves so that the dolphins remain healthy and safe forever. This Mitras program, it's highly decentralized. It is actually connecting the local stakeholders on a river bank or a village to
impress upon them that they need to act. Very proud to say that there are 11 dolphin mithers in Bias, in that 80-kilometer stretch of the river. On a daily basis, they are feeding in information. They are feeling proud to be part of this. I think that's a great progress that we have. The other one is this network has expanded to 30 villages in the Bias Conservation Reserve, which is a new Ramsar site in Punjab, a wetland of international importance. 1,000 mithras in the group, farmers, school children, government officials, etc. So that's another one. But what we are really looking at is these mithers or mithras coming together, framing a shared vision for the Bias Conservation Reserve and the whole system in Harike. That's a long-term dream that we have, and I think it's again progression. So we'll get there. स्वच्छता और पानी पानी हमको बचानी है ये जिंदगानी। ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ಹೇರ್ ಸಫಾ ಮೊದಲ ದಿನದಿಂದಲೇ ಪರಿಣಾಮಕಾರಿ. ಮತ್ತೆ